ಇವತ್ತಿನ ಕತೆ ಬಂದ್ಬಿಟ್ಟು ಕಲ್ಪನಾ ಅವ್ರ ಜೊತೆ ನಡೆದ ಒಂದು ನಿಜವಾದ ಘಟನೆ. ಕತೆನ ಶುರು ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಹೊಸಬರಾಗಿದ್ರಿ ಮತ್ತು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ಶುರು ಮಾಡೋಣ. 2008ರ ಟೈಮಲ್ಲಿ ಕಲ್ಪನಾ ಅವಳಿಗೆ 16ನೇ ವಯಸ್ಸು. ಕಲ್ಪನಾ ಅವಳು 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾಳೆ. ಇವಳಿಗೆ ಫ್ಯಾಮಿಲಿ ಅಂತ ಏನೂ ಇರಲಿಲ್ಲ, ಆದರೆ ಒಬ್ಬ ಅಣ್ಣ ಇದ್ದ. ಅವನೇ ಇವಳಿಗೆ ಸಾಕ್ತಾ ಇದ್ದ ಮತ್ತೆ ಶಾಲೆ ಕೂಡ ಕಳಿಸ್ತಾ ಇದ್ದ. ಇವಳಿಗೆ ಶಾಲೆಗೆ ಹೋಗ್ಬೇಕಂತ ಅಂದರೆ 6ರಿಂದ 7 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಆ ಟೈಮಲ್ಲಿ ಬಸ್ ಕೂಡ ಇರಲಿಲ್ಲ. ಇವಳಿಗೆ ತುಂಬಾ ಕಷ್ಟ ಆಗ್ತಿತ್ತು ಹೋಗ್ಲಿಕ್ಕೆ ಮತ್ತೆ ವಿದ್ಯಾಭ್ಯಾಸ ಮಾಡಲಿಕ್ಕೆ. ಅವಳ ಅಣ್ಣಗೆ ಒಬ್ಬ ಫ್ರೆಂಡ್ ಇದ್ದ. ಆ ಫ್ರೆಂಡ್ ಮನೆ ಕಲ್ಪನಾ ಅವಳ ಸ್ಕೂಲಿಗೆ ತುಂಬಾ ಹತ್ತಿರ ಇತ್ತು. ಕಲ್ಪನಾ ಅವ್ರ ಅಣ್ಣ ಮನೋಜ್ ಇರ್ತಾನಲ್ಲ, ಆ ಮನೋಜ ಅವ್ರ ಫ್ರೆಂಡ್ಗೆ ಹೇಳಿ, ನಮ್ಮ ತಂಗಿ 10ನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ, ಅವಳಿಗೆ ಸ್ಟಡಿಗೆ ತುಂಬಾ ತೊಂದರೆ ಆಗ್ತಿದೆ, 1 ವರ್ಷ ನಿಮ್ಮ ಮನೇಲೇ ಇಡ್ತೀನಿ ಮತ್ತು ನಾನು ಅಕ್ಕಿ ಕಾಯಿಲೆ ಕೊಡ್ತೀನಿ ಅಂತ ಹೇಳ್ತಾನೆ. ಆಯಿತು ಸರಿ, ನಿನಗೆ ತಂಗಿ ಅಂದರೆ ನನಗೆ ಕೂಡ ತಂಗಿ ಅಲ್ವಾ ಅಂತ ಹೇಳಿ ಇಟ್ಕೋತಾನೆ. ಎಲ್ಲವೂ ಚೆನ್ನಾಗಿರುತ್ತೆ ಅವ್ರ ಮನೆಯಲ್ಲಿ. ಮತ್ತು ಕಲ್ಪನಾ ಕೂಡ ಖುಷಿ ಆಗ್ತಾಳೆ ಮತ್ತು ಮನೋಜು ಕೂಡ ಖುಷಿ ಆಗಿರ್ತಾನೆ. ದಿನ ಹೀಗೆ ನಡೀತಾ ಹೋಗುತ್ತೆ. ಒಂದಿನ ಅಮಾವಾಸ್ಯೆ ರಾತ್ರಿ ಒಂದು ಘಟನೆ ನಡೆಯುತ್ತೆ. ಈ ಘಟನೆ ಕೇಳಿದರೆ ತುಂಬಾ ಶಾಕ್ ಆಗ್ತೀರ. ಏನು ಅಂದರೆ, ಒಂದಿನ ರಾತ್ರಿ ಕಲ್ಪನಾ ವಾಶ್ರೂಮ್ಗೆ ಹೋಗ್ಬೇಕಂತ ಹೋಗ್ತಾಳೆ. ಆ ಟೈಮಲ್ಲಿ ವಾಶ್ರೂಮ್ ಇರೋದೇ ಅಪರೂಪ, ಎಲ್ಲೋ 1-2 ಮನೆಗೆ ಇದ್ರೂ ತುಂಬಾ ದೂರ ಇರ್ತಿತ್ತು. ಇವ್ರ ಮನೆಯಲ್ಲಿ ಕೂಡ ವಾಶ್ರೂಮ್ ತುಂಬಾ ದೂರ ಇತ್ತು. ಹಾಗೆ ಕಲ್ಪನಾ ವಾಶ್ರೂಮ್ಗೆ ಹೋಗ್ಬೇಕಂತ ಹೋಗ್ತಾ ಇದ್ಲು. ಕಲ್ಪನಾ ವಾಶ್ರೂಮ್ ಹೋಗ್ತಾ ಇರಬೇಕಾದ್ರೆ ಎಲ್ಲರೂ ನಡ್ಕೊಂಡು ಹೋಗ್ತಾ ಇರ್ತಾರೆ. ಸ್ವಲ್ಪ ದೂರ ಇರುತ್ತೆ, ಅದು ಕಣ್ಣಿಗೆ ಕಾಣ್ತಾ ಇಲ್ಲ. ಅದು ಸ್ವಲ್ಪ ತುಂಬಾ ದೂರ ಇರೋದ್ರಿಂದ ಕಣ್ಣಿಗೆ ಕಾಣ್ತಾ ಇಲ್ಲ. ಅವರು ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ಬೆಳಿಗ್ಗೆ 5 ಗಂಟೆ ಅಂದರೆ ಎಲ್ಲರೂ ಎದ್ದು ಕುಟಾರಿ ಬುಟ್ಟೆ ಎಲ್ಲ ತಗೊಂಡು ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಅದು ಯಾವಾಗಲೂ ಸಹಜ ನಡೀತಾ ಇರ್ತದೆ. ಕಲ್ಪನಾ ಹಾಗೆ ಅನ್ಕೋತಾಳೆ, ಅಯ್ಯೋ ದೇವ್ರೆ, ಇಷ್ಟು ಬೇಗ ಬೆಳಿಗ್ಗೆ ಆಯ್ತಾ, ನಾನು ಓದ್ಕೊಂಡು ಮಲಗೋ ತನಕ ಬೆಳಿಗ್ಗೆ ಆಯ್ತಲ್ಲ ಅನ್ಕೋತಾಳೆ. ಮತ್ತು ಒಬ್ಬ ಏನು ಮಾಡ್ತಾನೆ ಅಂದರೆ, ಅವಳ ಹತ್ರನೇ ಬರ್ತಾ ಇರ್ತಾನೆ. ಬರ್ತಾ ಅವಳಿಗೆ ತುಂಬಾ ಭಯ ಆಗ್ತದೆ. ಆದರೆ ಯಾಕೆ ಬರ್ತಿದ್ದಾನೆ ಅಂತ ತಲೆಯಲ್ಲಿ ಒಂದು ಯೋಚನೆ. ಇವಳು ವಾಶ್ರೂಮಿಗೆ ಹೋಗದೆ ಹಾಗೆ ನಿಂತ್ಕೊಂಡಿದ್ದಾಳೆ. ಸ್ವಲ್ಪ ಮನೆಯಿಂದ ಸ್ವಲ್ಪ ಹೊರಗೆ ನೋಡ್ತಾ ನಿಂತಿದ್ದಾಳೆ. ಬರ್ತಾ ಇರ್ತಾನೆ. ಸ್ವಲ್ಪ ಹತ್ತಿರ ಬಂದು ಒಂದು 10 ಮೀಟರ್ ಇರುವಾಗ ನೋಡ್ತಾಳೆ ಅವಳು ಕೆಳಗೆ. ಅವನಿಗೆ ಕಾಲೇ ಇರಲಿಲ್ಲ. ಅವನು ಕಂಪ್ಲೀಟಾಗಿ ಗಾಳಿಯಲ್ಲಿ ತೇಲ್ತಾ ಇರ್ತಾನೆ. ಕಲ್ಪನಾಗೆ ಆ ಟೈಮ್ಗೆ ಏನು ಮಾಡಬೇಕಂತ, ಅವಳು ಚಿಕ್ಕವಳಲ್ವಾ, ದೊಡ್ಡದಾಗಿ ಕಿರ್ಚ್ತಾಳೆ ಮತ್ತು ಓಡೋಗ್ತಾಳೆ. ಬೆಳಿಗ್ಗೆ ಆಗೋ ತನಕ ಅವಳಿಗೆ ಪ್ರಜ್ಞೆ ಬಂದಿರಲ್ಲ. ಮತ್ತು ಪ್ರಜ್ಞೆ ಬಂದ ಮೇಲೆ ಅವಳಿಗೆ ಗಂಟ್ಲಿಂದ ಧ್ವನಿನೇ ಬರ್ತಾ ಇಲ್ಲ. ಏನು ಮಾಡೋದು ಅಂತ ತುಂಬಾ ಭಯ ಆಗಿ ಮನೆಯವರು ಅವ್ರ ಅಣ್ಣಗೆ ಮನೋಜ್ಗೆ ಕಾಲ್ ಮಾಡ್ತಾರೆ. ಮನೋಜ್ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಮತ್ತು ಅವಳ ಹೆಸರಲ್ಲಿ ಪೂಜೆ ಎಲ್ಲ ಮಾಡಿಸ್ತಾನೆ. ದೇವ್ರ ಮನೆ ಅಂತೆಲ್ಲ ತುಂಬ ಓಡಾಡಿ ಕಲ್ಪನಾಗೆ ನಾರ್ಮಲ್ ಆಗತ್ತೆ. ಅವಳು 1 ತಿಂಗಳವರೆಗೆ ಶಾಲೆಗೆ ಹೋಗಲಿಲ್ಲ. ಯಾಕಂದರೆ ಅವಳಿಗೆ ಅಪ್ಪಯ್ಯದಿಂದ ಕಂಪ್ಲೀಟಾಗಿ ಆರೋಗ್ಯನೇ ಸರಿ ಇರಲಿಲ್ಲ. ಮತ್ತು ನಂತರ ಈಗ ಏನಾಯಿತು ಅಂತ ಗೊತ್ತಿಲ್ಲ. ಆದರೆ ನಿಜವಾಗ್ಲೂ ಆ ಮನೆಯವರಿಗೆ ಆ ರೀತಿ ಆಗಿತ್ತು ಗೊತ್ತಿತ್ತಾ, ಅಥವಾ ಕಲ್ಪನಾ ಒಬ್ಬಳಿಗೆ ಹಾಗಾಯ್ತಂತ ನನಗಂತೂ ಗೊತ್ತಿಲ್ಲ. ಆದರೆ ಇವತ್ತಿನ ಕತೆ ಇಷ್ಟ ಆಗಿತ್ತು. ಐ ಹೋಪ್ ನಿಮಗೆಲ್ಲ ಈ ಕತೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.